ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ಮೂಲದ ಇಬ್ಬರು ವ್ಯಕ್ತಿಗಳ ಬಂಧನವಾಗಿದೆ. ಬಂಧಿತರು ನಟೋರಿಯಸ್ ಸಫಾನ್ ಗ್ಯಾಂಗ್ನ ಸದಸ್ಯರು. ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಬೆಳಗ್ಗೆಯಿಂದನೂ ನಾವು ಇದನ್ನ ಹೇಳ್ತಾನೆ ಇದ್ದೀವಿ. ಕೊಲೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. 8 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾರು ಹಾಗಾದ್ರೆ ಈ ಚಿಕ್ಕಮಗಳೂರಿನ ಇದರಲ್ಲಿ ಮೊದಲು ಕೇರಳದ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಚಿಕ್ಕಮಗಳೂರಿನ ಸಫಾನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಇವ್ರನ್ನ ಪೊಲೀಸರು ಹಾಗೆ ಬಿಟ್ಟಿದ್ದಾರೆ? ಇವ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ಇವ್ರನ್ನ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಇವರ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಕಂಡಿಟ್ಟಿಲ್ಲ? ಯಾಕೆ ಹೀಗೆ ಉಗ್ರ ಕೃತ್ಯಗಳು ಅಥವಾ ಆತಂಕ ಕೃತ್ಯಗಳು ಅಥವಾ ಈ ತರ ಕೊಲೆಗಳು ಇಂಥವೆಲ್ಲ ಆಗೋದಕ್ಕೆ ಯಾಕೆ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಮುಂದುವರೆದಿದೆ. 8 ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಆ ಇಬ್ಬರು ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ಮೂಲದ ಇಬ್ಬರು ವ್ಯಕ್ತಿಗಳ ಬಂಧನವಾಗಿದೆ. ಬಂಧಿತರು ನಟೋರಿಯಸ್ ಸಫಾನ್ ಗ್ಯಾಂಗ್ನ ಸದಸ್ಯರು. ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಬೆಳಗ್ಗೆಯಿಂದನೂ ನಾವು ಇದನ್ನ ಹೇಳ್ತಾನೆ ಇದ್ದೀವಿ. ಕೊಲೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. 8 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾರು ಹಾಗಾದ್ರೆ ಈ ಚಿಕ್ಕಮಗಳೂರಿನ ಇದರಲ್ಲಿ ಮೊದಲು ಕೇರಳದ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಚಿಕ್ಕಮಗಳೂರಿನ ಸಫಾನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಇವ್ರನ್ನ ಪೊಲೀಸರು ಹಾಗೆ ಬಿಟ್ಟಿದ್ದಾರೆ? ಇವ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ಇವ್ರನ್ನ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಇವರ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಕಂಡಿಟ್ಟಿಲ್ಲ? ಯಾಕೆ ಹೀಗೆ ಉಗ್ರ ಕೃತ್ಯಗಳು ಅಥವಾ ಆತಂಕ ಕೃತ್ಯಗಳು ಅಥವಾ ಈ ತರ ಕೊಲೆಗಳು ಇಂಥವೆಲ್ಲ ಆಗೋದಕ್ಕೆ ಯಾಕೆ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಮುಂದುವರೆದಿದೆ. 8 ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಆ ಇಬ್ಬರು ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ಮೂಲದ ಇಬ್ಬರು ವ್ಯಕ್ತಿಗಳ ಬಂಧನವಾಗಿದೆ. ಬಂಧಿತರು ನಟೋರಿಯಸ್ ಸಫಾನ್ ಗ್ಯಾಂಗ್ನ ಸದಸ್ಯರು. ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಬೆಳಗ್ಗೆಯಿಂದನೂ ನಾವು ಇದನ್ನ ಹೇಳ್ತಾನೆ ಇದ್ದೀವಿ. ಕೊಲೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. 8 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾರು ಹಾಗಾದ್ರೆ ಈ ಚಿಕ್ಕಮಗಳೂರಿನ ಇದರಲ್ಲಿ ಮೊದಲು ಕೇರಳದ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಚಿಕ್ಕಮಗಳೂರಿನ ಸಫಾನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಇವ್ರನ್ನ ಪೊಲೀಸರು ಹಾಗೆ ಬಿಟ್ಟಿದ್ದಾರೆ? ಇವ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ಇವ್ರನ್ನ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಇವರ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಕಂಡಿಟ್ಟಿಲ್ಲ? ಯಾಕೆ ಹೀಗೆ ಉಗ್ರ ಕೃತ್ಯಗಳು ಅಥವಾ ಆತಂಕ ಕೃತ್ಯಗಳು ಅಥವಾ ಈ ತರ ಕೊಲೆಗಳು ಇಂಥವೆಲ್ಲ ಆಗೋದಕ್ಕೆ ಯಾಕೆ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಮುಂದುವರೆದಿದೆ. 8 ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಆ ಇಬ್ಬರು ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ಮೂಲದ ಇಬ್ಬರು ವ್ಯಕ್ತಿಗಳ ಬಂಧನವಾಗಿದೆ. ಬಂಧಿತರು ನಟೋರಿಯಸ್ ಸಫಾನ್ ಗ್ಯಾಂಗ್ನ ಸದಸ್ಯರು. ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಬೆಳಗ್ಗೆಯಿಂದನೂ ನಾವು ಇದನ್ನ ಹೇಳ್ತಾನೆ ಇದ್ದೀವಿ. ಕೊಲೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. 8 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ.
ಯಾರು ಹಾಗಾದ್ರೆ ಈ ಚಿಕ್ಕಮಗಳೂರಿನ ಇದರಲ್ಲಿ ಮೊದಲು ಕೇರಳದ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಚಿಕ್ಕಮಗಳೂರಿನ ಸಫಾನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಇವ್ರನ್ನ ಪೊಲೀಸರು ಹಾಗೆ ಬಿಟ್ಟಿದ್ದಾರೆ? ಇವ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ಇವ್ರನ್ನ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಇವರ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಕಂಡಿಟ್ಟಿಲ್ಲ? ಯಾಕೆ ಹೀಗೆ ಉಗ್ರ ಕೃತ್ಯಗಳು ಅಥವಾ ಆತಂಕ ಕೃತ್ಯಗಳು ಅಥವಾ ಈ ತರ ಕೊಲೆಗಳು ಇಂಥವೆಲ್ಲ ಆಗೋದಕ್ಕೆ ಯಾಕೆ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಮುಂದುವರೆದಿದೆ. 8 ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ಮೂಲದ 2 ವ್ಯಕ್ತಿಗಳ ಬಂಧನವಾಗಿದೆ. ಬಂಧಿತರು ನಟೋರಿಯಸ್ ಸಫಾನ್ ಗ್ಯಾಂಗ್ನ ಸದಸ್ಯರು. ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಳಗ್ಗೆಯಿಂದನೂ ನಾವು ಇದನ್ನ ಹೇಳ್ತಾನೆ ಇದ್ದೀವಿ. ಕೊಲೆಯಲ್ಲಿ 2 ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. 8 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾರು ಹಾಗಾದ್ರೆ ಈ ಚಿಕ್ಕಮಗಳೂರಿನ ಇದರಲ್ಲಿ ಮೊದಲು ಕೇರಳದ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಚಿಕ್ಕಮಗಳೂರಿನ ಸಫಾನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಇವ್ರನ್ನ ಪೊಲೀಸರು ಹಾಗೆ ಬಿಟ್ಟಿದ್ದಾರೆ? ಇವ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ಇವ್ರನ್ನ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಇವರ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಕಂಡಿಟ್ಟಿಲ್ಲ? ಯಾಕೆ ಹೀಗೆ ಉಗ್ರ ಕೃತ್ಯಗಳು ಅಥವಾ ಆತಂಕ ಕೃತ್ಯಗಳು ಅಥವಾ ಈ ತರ ಕೊಲೆಗಳು ಇಂಥವೆಲ್ಲ ಆಗೋದಕ್ಕೆ ಯಾಕೆ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಮುಂದುವರೆದಿದೆ. 8 ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ಮೂಲದ 2 ವ್ಯಕ್ತಿಗಳ ಬಂಧನವಾಗಿದೆ. ಬಂಧಿತರು ನಟೋರಿಯಸ್ ಸಫಾನ್ ಗ್ಯಾಂಗ್ನ ಸದಸ್ಯರು. ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಳಗ್ಗೆಯಿಂದನೂ ನಾವು ಇದನ್ನ ಹೇಳ್ತಾನೆ ಇದ್ದೀವಿ. ಕೊಲೆಯಲ್ಲಿ 2 ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. 8 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾರು ಹಾಗಾದ್ರೆ ಈ ಚಿಕ್ಕಮಗಳೂರಿನ ಇದರಲ್ಲಿ ಮೊದಲು ಕೇರಳದ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಚಿಕ್ಕಮಗಳೂರಿನ ಸಫಾನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಇವ್ರನ್ನ ಪೊಲೀಸರು ಹಾಗೆ ಬಿಟ್ಟಿದ್ದಾರೆ? ಇವ್ರ ಬಗ್ಗೆ ಅನುಮಾನಗಳಿದ್ದಲ್ಲಿ ಇವ್ರನ್ನ ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಇವರ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಕಂಡಿಟ್ಟಿಲ್ಲ? ಯಾಕೆ ಹೀಗೆ ಉಗ್ರ ಕೃತ್ಯಗಳು ಅಥವಾ ಆತಂಕ ಕೃತ್ಯಗಳು ಅಥವಾ ಈ ತರ ಕೊಲೆಗಳು ಇಂಥವೆಲ್ಲ ಆಗೋದಕ್ಕೆ ಯಾಕೆ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಮುಂದುವರೆದಿದೆ. 8 ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು